ಬಿಡುಗಡೆಯಾಗಲಿದೆ. ಕರ್ನಾಟಕದಾದ್ಯಂತ 25 ಚಿತ್ರಮಂದಿರಗಳಲ್ಲಿ ಏಕಕಾಲಕ್ಕೆ ಬಿಡುಗಡೆಯಾಗಲಿದೆ. ಈ ಒಂದು ಚಿತ್ರದ ನಾಯಕ ನಟನಾಗಿ ಪ್ರೇಮ್ ಸಾಗರ್ ಅವರು ಮೊದಲನೇ ಬಾರಿಗೆ ಪ್ರಥಮ ಬಾರಿಗೆ ತಮ್ಮ ಯುವ ಪ್ರತಿಭೆಯನ್ನು ಹೊರಹೊಮ್ಮಿದ್ದಾರೆ. ಈ ಒಂದು ಕಾರಣಕ್ಕಾಗಿ ನಮ್ಮ ಉತ್ತರ ಕರ್ನಾಟಕ ಹಾಗೂ ಕಲ್ಯಾಣ ಕರ್ನಾಟಕ ಭಾಗದ ಎಲ್ಲ ಹೆಚ್ಚಿನ ಜನರು ಈ ಒಂದು ಯುವ ಪ್ರತಿಭೆಗೆ ಸಹಕಾರ ಕೊಡಬೇಕಾಗಿ ವಿನಂತಿ. ಮತ್ತು ಅದೇ ರೀತಿ ನಾಯಕ ನಟಿಯಾಗಿ ಸುಪ್ರೀತಾ ಮತ್ತು ಪ್ರೇರಣಾ ಅವರು ಬೆಂಗಳೂರು ನಾಯಕ ನಟಿಯಾಗಿ ನಟಿಸಿದ್ದಾರೆ. ಅದೇ ರೀತಿ ಪಿಳೇಗೌಡರು ಇದಕ್ಕೆ ಪ್ರೊಡ್ಯೂಸರ್ ಆಗಿ ನಿರ್ದೇಶಕರು ಮತ್ತು ಪ್ರೊಡ್ಯೂಸರ್ ಆಗಿ ಅವರು ಸೇವೆಯನ್ನು ಕೊಟ್ಟಿದ್ದಾರೆ. ಅದೇ ರೀತಿ BR ರವೀಂದ್ರನಾಥ್ ಅವರು ಸಂಗೀತ ಸೇವೆಯನ್ನು ಮ್ಯೂಸಿಕ್ ಡೈರೆಕ್ಷನ್ ಕೊಟ್ಟಿದ್ದಾರೆ. ಈ ಒಂದು ಹಾಸ್ಯಭರಿತ ಮತ್ತು ಲವ್ ಸ್ಟೋರಿ ಒಂದು ಪ್ರೀತಿ ಚಿತ್ರಕ್ಕೆ ತಮ್ಮೆಲ್ಲರ ಒಂದು ಸಹಕಾರ ಪತ್ರಿಕಾಗೋಷ್ಠಿಗೆ ಪ್ರೇಮ್ ಸಾಗರ್ ಅವರ ತಂದೆಯವರಾದ ಕಲ್ಯಾಣಿ ತುಕಾಣಿ ಅವರಿದ್ದಾರೆ ಮತ್ತು ವಿಶ್ವ ಪ್ರತಿಷ್ಠಾನದ ಅಧ್ಯಕ್ಷರಾದ ರಾಜಶೇಖರ್ ಎಕ್ಕಂಚಿ ಮತ್ತು ನಾಯಕ ನಟರಾದ ಪ್ರೇಮ್ ಸಾಗರ್ ತಡ್ಕಲ್ ಅವರು ಇದ್ದಾರೆ. ಹಾಗೂ ಸಿದ್ದು ಚಿಮ್ಮನ್ ಅವರು ಈ ಪತ್ರಿಕಾಗೋಷ್ಠಿ ಇದ್ದಾರೆ. ಅದೇ ರೀತಿ ಅಭಿಷೇಕ್ ಅವರು ಇದ್ದಾರೆ. ಈ ಒಂದು ಎಲ್ಲ ಒಂದು ಚಿತ್ರಕ್ಕೆ ತಮ್ಮೆಲ್ಲರ ಒಂದು ಕಲ್ಯಾಣ ಕರ್ನಾಟಕ ಮತ್ತು ಉತ್ತರ ಕರ್ನಾಟಕ ಭಾಗದ ಒಂದು ಸಹಕಾರ ಇರಲಿ ಅಂತೇಳಿ, ಇದು ಒಂದು ಕುಟುಂಬ ನೋಡತಕ್ಕಂಥ ಚಿತ್ರವಾಗಿದೆ. ಎಲ್ಲ ಯಾವುದೇ ಒಂದು ರೆಸ್ಟ್ರಿಕ್ಷನ್ ಇಲ್ಲದೆ ತಾವು ಎಲ್ಲ ಬಂದ್ಕಿಸಿಂದ ಈ ಒಂದು ಚಿತ್ರಕ್ಕೆ ತಮ್ಮೆಲ್ಲ ಸಹಕಾರ ಕೊಡ್ಬೇಕಂತ ವಿನಂತಿ. ಈ ಮುಂದಿನ ಒಂದು ಚಿತ್ರದ ಬಗ್ಗೆ ನಾಯಕ ನಟರಾದ ಪ್ರೇಮ್ ಸಾಗರ್ ಅವರು ಇದರ ಬಗ್ಗೆ ಒಂದೆರಡು ಪತ್ರಿಕಾ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ ಮಾಡ್ತಾ, ನನ್ನ ಹೆಸರು ಪ್ರೇಮ್ ಸಾಗರ್ ಅಂತೇಳಿ, ಈ ನೀಲಿ ಕನ್ನಡ ಚಲನಚಿತ್ರದ ನಾಯಕ ನಟ. ನಮ್ಮ ಸಿನಿಮಾ ನೀಲಿ ಅಂತೇಳಿ ನಾಳೆ 6ನೇ ತಾರೀಕು ಶೆಟ್ಟಿ ಥಿಯೇಟ್ರಲ್ಲಿ ರಿಲೀಸ್ ಆಗ್ತದೆ. ಎಲ್ಲರೂ ಹೆಚ್ಚಿನ ಪ್ರಮಾಣದಲ್ಲಿ ಬಂದು ನಮ್ಮ ಸಿನಿಮಾ ನೋಡಬೇಕು ಅಂತ ಹೇಳಿ ಕೇಳ್ಕೊತೀನಿ ಈ ಒಂದು ಪ್ರೆಸ್ ಮೀಟ್ ಮುಖಾಂತರ. ಮತ್ತು ನಮ್ಮ ಲೋಕಲ್ ಶಾಸಕರು ಎಲ್ಲರೂ ಸುಮಾರು ಜನ ನಮ್ಗೆ ಬೈಟ್ಸ್ ಕೊಟ್ಟಿದ್ದಾರೆ. ಸೊ ಅವರೆಲ್ಲರಿಗೂ ಇದ್ರ ಮುಖಾಂತರ ಥ್ಯಾಂಕ್ಸ್ ಹೇಳ್ತೀನಿ. ಸೊ ಇನ್ನೊಂದು ಖುಷಿ ವಿಚಾರ ಏನಂತಂದ್ರೆ, ನಮ್ಗೊಂದು ಇನ್ನೊಂದು ಜನ್ಮ ಅಂತಿದ್ರೆ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಹೋಗ್ಬೇಕಂತ ಇಷ್ಟಪಡ್ತೀನಿ. ಯಾಕಪ್ಪ ಅಂತಂದ್ರೆ ಭಾಳಷ್ಟು ಜನ ಪ್ರಮೋಷನ್ ನನಗೆ ಆ್ಯಕ್ಟಿವಿಟೀಸಲ್ಲಿ ಸಪೋರ್ಟ್ ಮಾಡ್ತಿದ್ದಾರೆ. ಅದ್ರ ಮುಖ್ಯವಾಗಿ ನಮ್ಮ ಸೋಮಶೇಖರಣ್ಣವರು ಅದೇ ಥರ ಭಾಳಷ್ಟು ಜನ ನನಗೆ ಸಪೋರ್ಟ್ ಮಾಡ್ತೀರಿ. ಅದೇ ಥರ ಎಷ್ಟು ಜನ ಸಪೋರ್ಟ್ ಮಾಡ್ತೀವಿ ಎಲ್ಲ ನಮ್ಮ ಲೋಕಲ್ ಕಲಬುರಗಿ ಜಿಲ್ಲೆ ಎಲ್ಲ ತಾಲೂಕು ಎಲ್ಲ ಗ್ರಾಮ ಪ್ರತಿಯೊಬ್ಬರಿಗೂ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ನಮ್ಮ ಸಿನಿಮಾ ನಾಳೆ ಮಾರ್ಚ್ 6ರಂದು ಶೆಟ್ಟಿ ಥಿಯೇಟರ್ ರಿಲೀಸ್ ಆಗ್ಲತ್ತದ. ಸೊ ನೀವೆಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ನಮ್ಮಂಥ ಹೊಸ ಪ್ರತಿಭೆಗಳಿಗೆ ಬೆಳೆಸಬೇಕು ಅಂತ ಈ ಒಂದು ಪ್ರೆಸ್ ಮೀಟ್ ಮುಖಾಂತರ ಕೇಳ್ಕೊತೀನಿ. ಥ್ಯಾಂಕ್ ಯು ಸರ್. ಇದು ಶೂಟಿಂಗು ದೇವನಹಳ್ಳಿ ಸರೌಂಡಿಂಗು ಮತ್ತು ಕನಕಪುರ ಬೆಂಗಳೂರು ಸರೌಂಡಿಂಗು ಮತ್ತು ಶಿಡ್ಲಘಟ್ಟ ಅಂತ ಹೇಳಿ ಬೆಂಗಳೂರು ಸುತ್ತಮುತ್ತ ನಾವು ಶೂಟಿಂಗ್ ಮಾಡಿದ್ವಿ ಸರ್. ಸ್ಟೋರಿ ಬಂದ್ಬಿಟ್ಟು ಇದು ಹಾಸ್ಯ ಬರ್ತದೆ ಸರ್, ಕಂಪ್ಲೀಟ್ ಎಂಟರ್ಟೈನ್ಮೆಂಟ್ ಇರ್ತದೆ ಸರ್. ಇದು 65 to 70% ಕಾಮಿಡಿ ಇರ್ತದೆ ರೀ, ಹಾರರ್ ಇರ್ತದೆ ರೀ. ಸೊ ರೊಮ್ಯಾಂಟಿಕ್ ಪ್ಲಸ್ ಲವ್ ಆ್ಯಕ್ಷನ್ ಆಲ್ ಎಲ್ಲ ಅದ ಸರ್, ಕಂಪ್ಲೀಟ್ ಪ್ಯಾಕೇಜ್. ಸರ್ ತೋರಿಸ್ಬೋದು ಸರ್, ನಾವು ನೆಕ್ಸ್ಟ್ ತೋರಿಸೋಣ ಸರ್. ಇದು ಮೊದಲನೇ ಪ್ರಯತ್ನ ಮಾಡೀವಿ. ಸೊ ಡೈರೆಕ್ಟರ್ ಹೆಂಗೆ ಹೇಳಿದ್ರೆ ಆ ಥರ ಸಣ್ಣ ಪ್ರಮಾಣದಲ್ಲಿ ಮಾಡೀವಿ. ನಿಮ್ದು ಎಲ್ರಿಗೂ ಏನು ಎಕ್ಸ್ಪೆಕ್ಟೇಷನ್ ಅದ ಅದು ನೆಕ್ಸ್ಟ್ ಮೂವಿಲಿ ನಾವು ಮಾಡೋಕ್ಕೆ ಟ್ರೈ ಮಾಡ್ತೀವಿ ಸರ್. ಹಾಂ ಸರ್, ಮೊದಲು ಕಿರುಚಿತ್ರಗಳು ಮಾಡಿದ್ದೀನಿ ಸರ್. ಪ್ರೇಮ್ ಸಾಗರ್ ಅಂತೇಳಿ, ಮತ್ತು ಕೈಪಟ್ಲು ಅಂತೇಳಿ, ಲೋಕಲ್ ಒಂದು ಲವ್ ಸ್ಟೋರಿ ಅಂತೇಳಿ ಈ 3 ಕಿರುಚಿತ್ರ ಮಾಡಿದ್ದೀನಿ. ಆ 3 ಕಿರುಚಿತ್ರ ನೋಡ್ಬಿಟ್ಟೆ ನಮ್ಮ ಡೈರೆಕ್ಟ್ರು ನನಗೆ ಈ ಸಿನಿಮಾ ಸೆಲೆಕ್ಟ್ ಮಾಡಿದ್ದೀನಿ ಸರ್. ಡೈರೆಕ್ಟರ್ ಬಂದ್ಬಿಟ್ಟು ದೇವನಹಳ್ಳಿ ಅವರು ಸರ್, ಪಿಳ್ಳೆಗೌಡ ವೈಪಿ ಅಂತೇಳಿ, ಅವರೇ ಪ್ರೊಡ್ಯೂಸರ್ ಕೂಡ, ಅವರು ದೇವನಹಳ್ಳಿ ಅವರು ಸರ್. ಬಡ್ಜೆಟ್ ಒಂದು 60-65 ಲಕ್ಷ ಆಗಿದೆ ಸರ್. ಇನ್ನೂ ಹೆಚ್ಚಿಗೆ ಆಗಿರ್ಬೋದು, ಅಂದಾಜು ಅಲ್ಲಿ ಹೇಳ್ತೀನಿ ಸರ್, ನನಗೆ ಸರಿಯಾಗಿ ಗೊತ್ತಿಲ್ಲ ಸರ್. ಕಲಬುರಗಿ ಶೆಟ್ಟಿ ಥಿಯೇಟರ್ ಒಂದೇ ಸರ್. ಹಾಂ ಸರ್, ಆ್ಯಕ್ಟಿಂಗ್ ಕೋರ್ಸ್ ಮುಗಿಸ್ಬಿಟ್ಟು ಆಮೇಲೆ ಶಾರ್ಟ್ ಮೂವೀಸ್ ಮಾಡಿ 10 ವರ್ಷದ ಹಿಂದೆ ನಾನು ಶಾರ್ಟ್ ಮೂವೀಸ್ ಮಾಡಿದ್ದೀನಿ ಸರ್. ಈಗ ಒಂದು ದೊಡ್ಡ ಸಿನಿಮಾ ಮಾಡಿದ್ವಿ ಸರ್. ಇದು ಫಸ್ಟ್ ಮೂವೀಸ್.